ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯೋ ಚಿಕ್ಕ ಚಿಕ್ಕ ಘಟನೆಗಳೇ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅಲ್ವಾ? ಇವತ್ತು ನಾವು ಕೇಳೋಕ್ ಹೊರಟಿರೋದು ಅಂಥದ್ದೇ ಒಂದು ಕಥೆ. ನಂಬಿಕೆಗೂ ಕಾಕತಾಳೀಯ ಅನ್ನೋದಕ್ಕೂ ನಡುವೆ ಇರೋ ತೆಳುವಾದ ಗೆರೆ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಕತೆ ಶುರುವಾಗೋದೇ ಈ ಒಂದು ಮಾತಿನಿಂದ. ಇದೆಲ್ಲ ಒಂದು ಸುಳ್ಳು ಕಂತೆ ಅನ್ನೋ ಒಂದು ಬಲವಾದ ಸಂಶಯ. ಈ ಒಂದು ಮಾತು ಮುಂದೆ ಆಗೋ ಒಂದು ದೊಡ್ಡ ಬದಲಾವಣೆಗೆ ಹೇಗೆ ನಾಂದಿ ಹಾಡುತ್ತೆ ಅಂತ ನೋಡೋಣ. ಇದೆಲ್ಲ ಶುರುವಾಗಿದ್ದು ದ ಸೀಕ್ರೆಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಕೇಳಿದ್ಮೇಲೆ. ನಿಮ್ಗೆ ಗೊತ್ತಿರ್ಬೋದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ಇದನ್ನ ಕೇಳಿದ ನಮ್ಮ ಕಥಾನಾಯಕರು ತಮ್ಮ ದೊಡ್ಡ ದೊಡ್ಡ ಆಸೆಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ವಿಜುವಲೈಸ್ ಮಾಡೋಕ್ ಶುರು ಮಾಡಿದ್ರು. ಆದ್ರೆ ಏನೋ ಒಂದು ಸರಿ ಹೋಗ್ತಿರ್ಲಿಲ್ಲ. ಅಂದ್ರೆ ಅವರ ಮನಸ್ಸಿನಲ್ಲೇ ಒಂದು ಫೈಟ್ ನಡೀತಿತ್ತು. ಒಂದು ಕಡೆ ನಾನಿದನ್ನ ನಂಬಬೇಕು ಅನ್ನೋ ಆಸೆ, ಇನ್ನೊಂದು ಕಡೆ ಒಳಗಿಂದಾನೇ ಒಂದು ವಾಯ್ಸ್, ಇದೆಲ್ಲ ಸುಳ್ಳು, ವರ್ಕ್ ಆಗಲ್ಲ ಅಂತ ಹೇಳ್ತಿತ್ತು. ಅವರು ಆಸೆಗಳನ್ನೆಲ್ಲ ಬರೆದಿಟ್ರು. ಆ ನೆಗೆಟಿವ್ ವಾಯ್ಸ್ನಿಂದಾಗಿ ಇದೆಲ್ಲ ವೇಸ್ಟ್ ಅನ್ನೋ ಫೀಲಿಂಗ್ ಮಾತ್ರ ಹೋಗ್ತಿರ್ಲಿಲ್ಲ. ಹೀಗೆ ದೊಡ್ಡ ಆಸೆಗಳೆಲ್ಲ ವರ್ಕ್ ಆಗ್ಲಿಲ್ಲ ಅಂದಾಗ ಅವರು ಯೋಚನೆ ಮಾಡಿದ್ರು, ಓಕೆ, ಸ್ಟ್ರಾಟಜಿ ಚೇಂಜ್ ಮಾಡೋಣ. ಏನಾದ್ರೂ ಚಿಕ್ಕದಾಗಿ ತಕ್ಷಣಕ್ಕೆ ರಿಸಲ್ಟ್ ಸಿಗೋ ಹಾಗೆ ಇದನ್ನ ಟೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಇದು ನಮ್ಗೆಲ್ಲ ಆಗೋದೆ ಅಲ್ವಾ? ಆಫೀಸಿಗೆ ಬರ್ತಾರೆ, ಪಾರ್ಕಿಂಗ್ ಲಾಟ್ ನೋಡಿದ್ರೆ ಫುಲ್, ಎಲ್ಲೂ ಒಂದೇ ಒಂದ್ ಜಾಗ ಇಲ್ಲ, ಅದ್ರಲ್ಲೂ ಎಂಟ್ರೆನ್ಸ್ ಹತ್ರ ಅಂತೂ ಚಾನ್ಸೇ ಇಲ್ಲ. ಸರಿ, ಇದೇ ಪರ್ಫೆಕ್ಟ್ ಟೈಮ್ ಅಂತ ಅವ್ರೊಂದು ಚಿಕ್ಕ ಟೆಸ್ಟ್ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಇಲ್ಲಿಂದಾನೇ ನೋಡಿ ಕಥೆಗೆ ಅಸ್ಲಿ ಟ್ವಿಸ್ಟ್ ಸಿಗೋದು. ಅವ್ರ ಗಾಡಿನ ಒಂದು ಕ್ಷಣ ನಿಲ್ಸಿ ಪೂರ್ತಿ ಕಾನ್ಸಂಟ್ರೇಟ್ ಮಾಡಿ ವಿಜುವಲೈಸ್ ಮಾಡಕ್ ಶುರು ಮಾಡಿದ್ರು. ಅವರು ಕಲ್ಪಿಸ್ಕೊಂಡಿದ್ದು ತುಂಬಾನೇ ಸಿಂಪಲ್. ನಾನು ಕಾರ್ನಿಂದ ಇಳಿದು ಆಫೀಸ್ ಬಾಗಿಲಿನ ಮುಂದೆನೇ ಪಾರ್ಕ್ ಮಾಡಿ ನೇರವಾಗಿ ಓಲ್ಗೆ ನಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಬೇರೇನೂ ಇಲ್ಲ, ಕಾಂಪ್ಲಿಕೇಶನ್ಸ್ ಇಲ್ಲ, ಏಕ್ದಮ್ ಕ್ಲಿಯರ್ ಆದ ಒಂದು ಮೆಂಟಲ್ ಪಿಕ್ಚರ್. ಹೀಗೆ ಅವರು ವಿಜುವಲೈಸ್ ಮಾಡಿ ಮುಗಿಸಿದ ತಕ್ಷಣ ಏನಾಯ್ತು ಗೊತ್ತಾ? ಅವರಿಗೆ ಸಿಕ್ಕಿದ್ದು ಒಂದು ಶಾಕಿಂಗ್ ರಿಸಲ್ಟ್. ಅವರು ಊಹೆನೂ ಮಾಡಿರ್ಲಿಲ್ಲ. ಏನಾಯ್ತು ಅಂದ್ರೆ ಅವರು ಕಾರ್ನ ತಿರುಗಿಸಿದ್ರು ಅಷ್ಟೇ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಖಾಲಿ ಜಾಗ. ಕೆಲವು ಸೆಕೆಂಡ್ಸ್ ಹಿಂದೆ ಅಲ್ಲೊಂದು ಕಾರ್ ನಿಂತಿತ್ತು. ಆದ್ರೆ ಆ ಜಾಗದಿಂದ ಯಾವ ಕಾರು ಕೂಡ ಹೋದದ್ದನ್ನ ಅವರು ನೋಡೇ ಇಲ್ಲ. ಅಷ್ಟೇ ಅಲ್ಲ, ಕಾರ್ ಸ್ಟಾರ್ಟ್ ಆದ ಶಬ್ದ ಕೂಡ ಕೇಳಿಲ್ಲ. ಇದು ಹೇಗೆ ಸಾಧ್ಯ? ಈಗ ಹೇಳಿ, ಇದನ್ನ ಏನನ್ನೋದು? ಜಸ್ಟ್ ಒಂದು ಕೋಇನ್ಸಿಡೆನ್ಸಾ, ಇಲ್ಲ ಇದ್ರ ಹಿಂದೆ ಬೇರೆ ಏನಾದ್ರೂ ಇತ್ತಾ? ನೋಡೋಕೆ ಇದೊಂದು ಚಿಕ್ಕ ಘಟನೆ ಅನ್ಸ್ಬೋದು ಅಲ್ವಾ? ಪಾರ್ಕಿಂಗ್ ಸಿಕ್ಕಿದ್ದಷ್ಟೇ. ಆದ್ರೆ ಇದೇ ಚಿಕ್ಕ ಘಟನೆ ಅವರ ಇಡೀ ದೃಷ್ಟಿಕೋನವನ್ನ, ಅವರ ನಂಬಿಕೆಯನ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಡ್ತು. ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಕೆಲವು ಸೆಕೆಂಡ್ಸ್ ಹಿಂದೆ ಇಲ್ಲದಿದ್ದ ಒಂದು ಪಾರ್ಕಿಂಗ್ ಸ್ಪೇಸ್ ಇದ್ದಕ್ಕಿದ್ದ ಹಾಗೆ ತಾನು ಮನಸ್ಸಲ್ಲೇ ಅಂದುಕೊಂಡ ತಕ್ಷಣ ಸಿಕ್ಕಿದೆ. ನಂಬೋಕೆ ಇಷ್ಟೇ ಸಾಕು ಅಂತ ಅವರು ತೀರ್ಮಾನಿಸಿದ್ರು. ಅಂದ್ರೆ ಒಂದು ಸಂಕಲ್ಪ, ಅದಕ್ಕೆ ಸಿಕ್ಕ ತಕ್ಷಣದ ರಿಸಲ್ಟ್, ಇದೇ ಅವರಿಗೆ ಸಾಕ್ಷಿಯಾಗಿತ್ತು. ಅವರ ಇಡೀ ಜರ್ನಿ, ಸಂಶಯದಿಂದ ನಂಬಿಕೆಯವರೆಗಿನ ಪ್ರಯಾಣ ಒಂದೇ ಒಂದು ಲೈನ್ನಲ್ಲಿ ಮುಗಿಯುತ್ತೆ: ನಾನೆನ್ನೂ ಸಂಶಯವಾದಿಯಲ್ಲ. ಹಾಗಾದ್ರೆ ಈ ಕಥೆಯಿಂದ ನಮಗೆ ಏನ್ ಗೊತ್ತಾಗುತ್ತೆ? ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ದೊಡ್ಡ ನಂಬಿಕೆಗಳನ್ನ ಇಡೋಕೆ ನಾವು ಮೊದಲು ಚಿಕ್ಕ ಚಿಕ್ಕ ಹೆಜ್ಜೆ ಇಡಬೇಕು. ನಾವು ಏನನ್ನಾದ್ರೂ ನಂಬಬೇಕು, ಅದನ್ನ ಟೆಸ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ದೊಡ್ಡ ಪವಾಡಗಳೇ ಆಗ್ಬೇಕಂತಿಲ್ಲ ಅಲ್ವಾ? ನಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಾಗೋ ಯಾವ ಅಸಾಧ್ಯ ಅನಿಸೋ ವಿಷಯ ನಮ್ಮ ನಂಬಿಕೆಯ ಮೊದಲ ಪರೀಕ್ಷೆ ಆಗಬಹುದು. ಯೋಚನೆ ಮಾಡಿ ನೋಡಿ. ಬಹುಶಃ ನಿಮಗೂ ಒಂದು ಪಾರ್ಕಿಂಗ್ ಸ್ಥಳದಿಂದಲೇ ಶುರುವಾಗಬಹುದು.